ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ಇವತ್ತು ನಾನು ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿರುವಂಥ ರೀತಿಯಲ್ಲಿ ನಾವು ಕಲರ್ ಮಾಡ್ಬೋದು. ಬಿಳಿ ಕೂದಲ ಸಮಸ್ಯೆ ಯಾರಿಗೆಲ್ಲ ಕಾಡ್ತಾ ಇರುವಂಥದ್ದು ಇರುತ್ತಲ್ವ, ಅವರು ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಕೂಡ ಬಿಳಿ ಕೂದಲು ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಹಾಗಾಗಿ ಈ ರೀತಿ ಮಾಡಿಕೊಂಡು ನಿಮ್ಮ ತಲೆಗೆ ವಾರದಲ್ಲಿ ಒಂದು 3 ಸರ್ತಿ ಹಚ್ಚಿದ್ರೆ ಸಾಕಾಗುತ್ತೆ ನೋಡಿ. ತುಂಬಾ ನ್ಯಾಚುರಲ್ ಆಗಿರುವಂಥ ಕಲರ್ ಬರ್ತಾ ಇರುತ್ತೆ. ಹಾಗಾಗಿ ಯಾವ ರೀತಿ ಮಾಡೋದು, ಯಾವ ರೀತಿ ಹಚ್ಕೋಬೋದು ನಿಮ್ಮ ತಲೆಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗಾದರೆ ನೋಡಿ ಸ್ನೇಹಿತರೆ, ನಾವು ಈ ಕಲರ್ ರೆಡಿ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟಿಗೆ ಈ ರೀತಿ ಒಂದು ಕಬ್ಬಿಣದ ಬಾಣಲಿ ತೊಗೊಂಡ್ಬಿಡಿ. ನಿಮ್ಮ ಹತ್ರ ಇದ್ದರೆ ಅವೈಲೇಬಲ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ನ್ಯಾಚುರಲಾಗಿ ಯಾವುದೇ ನಿಮ್ಮ ಮನೇಲಿ ಬಾಣಲಿ ಇರುತ್ತಲ್ವ ಅದು ತೊಗೋಬಹುದು. ನಾನಿವತ್ತು ಕಬ್ಬಿಣದ ಬಾಣಲಿಯಲ್ಲಿ ಮಾಡಿ ತೋರಿಸ್ತಾ ಇರೋವಂಥದ್ದು ನೋಡಿ, ನೀವು ಕೂಡ ಟ್ರೈ ಮಾಡಿ ಹಾಗೆ. ಇವಾಗ ನೋಡಿ, ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಅಲ್ವಾ. ಇವಾಗ ಏನು ಮಾಡ್ತೀನಿ ಅಂದರೆ, ಫಸ್ಟಿಗೆ ನಾನು ಇವಾಗ ಸ್ಟವ್ ಹಚ್ಕೊಂಡು ಬಾಣಲಿ ಸ್ವಲ್ಪ ಹೊತ್ತು ಬಿಸಿಗೆ ಇಡಬೇಕು. ಇವಾಗ ಬಾಣಲಿ ಬಿಸಿ ಆಗಿದ ಮೇಲೆ ನಾನು ಅದಕ್ಕೆ ಒಂದೇ ಒಂದು ಚಮಚದಷ್ಟು ನೋಡ್ತಾ ಇರ್ಬೋದು ಕಪ್ಪು ಜೀರಿಗೆ ಹಾಕ್ತಾಯಿದ್ದೀನಿ. ಕಲೋಂಜಿ ಅಂತೀವಿ, ಹಾಗೆ ಕಪ್ಪು ಜೀರಿಗೆ ಇಲ್ಲ ಕಲೋಂಜಿ ಎರಡರಲ್ಲಿ ಒಂದು ಅದು ಹೆಸರಿರೋದು. ಹಾಗಾಗಿ ಯಾರಿಗೆಲ್ಲ ಅರ್ಥ ಆಗುತ್ತೆ ಅವರು ಖಂಡಿತವಾಗಿ ತೊಗೋಬೋದು. ಆಮೇಲೆ ನೋಡಿ, ಈರುಳ್ಳಿ ಸಪ್ಪೆ ಹಾಗೆ ಬೆಳ್ಳುಳ್ಳಿ ಸಪ್ಪೆ ಇವೆರಡೂ ಕೂಡ ತುಂಬಾ ಅವಶ್ಯಕತೆ ಇರೋದಂಥದ್ದು ನೋಡಿ. ಯಾಕಂದರೆ ಯಾರಿಗೆಲ್ಲ ಕೂದಲು ಉದುರುವಂಥ ಸಮಸ್ಯೆ, ಕೂದಲು ತುಂಬಾ ಬಿಳಿಯಾಗಿರುವಂಥ ಇರುತ್ತಲ್ವ, ಅವ್ರಿಗೆ ತಲೆಗೆ ಇವು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವಾಗಲೂ ಕೂಡ ನೀವು ಅಡುಗೆ ಮಾಡುವಾಗ ಈ ರೀತಿ ಈರುಳ್ಳಿ ಸಪ್ಪೆ ಕಸಕ್ಕೆ ಹಾಕ್ತಿರಲ್ಲ, ಆ ರೀತಿ ಹಾಕೋ ಬದಲಾಗಿ ಈ ರೀತಿ ತೆಗೆದು ಇಟ್ಕೊಂಡು ನೀವು ಮಾಡಿ ಇಟ್ಕೋಬೋದು. ಇವಾಗ ಈರುಳ್ಳಿ ಸಪ್ಪೆ ಬೆಳ್ಳುಳ್ಳಿ ಸಪ್ಪೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ತೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ಕೂದಲು ಗ್ರೋತ್ ಚೆನ್ನಾಗಾಗುತ್ತೆ. ಹಾಗಾಗಿ ಕೂದಲು ಬುಡದಿಂದ ಕಪ್ಪುಗಾಗ್ತಾ ಬರಬೇಕಂದ್ರೆ ನೀವು ಈ ರೀತಿ ಎಲ್ಲನೂ ಕೂಡ ಹಾಕಲೇಬೇಕು. ಇವಾಗ ನೋಡಿ, ತುಂಬಾ ಚೆನ್ನಾಗಿ ಕಪ್ಪುಗಾಗಬೇಕು ಅಲ್ಲಿವರೆಗೂ ಹಾಗೇ ಹುರಿತಾನೆ ಇರಿ. ಕಲೋಂಜಿ ಮೆಂತ್ಯ ಕಾಳು ಕಪ್ಪುಗಾಗೋವರೆಗೂ ಚೆನ್ನಾಗಿ ಈ ಥರ ಹುರಿತಾನೆ ಇರಿ. ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬರೋವರೆಗೂ ನಾವು ಹುರಿತೀವಿ, ಅಲ್ಲಿ ನಮಗೆ ಒಂದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಆಮೇಲೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಒಂದೇ ಒಂದು ನಾನು ಕರ್ಪೂರ ತೊಗೊಂಡಿದ್ದೀನಿ. ಒಂದು ಕರ್ಪೂರ ಈಗ ಕಾಣಿಸ್ತಾ ಇರ್ಬೋದು, ನಾನು ಅದು ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ ಸಪ್ಪೆ ಈರುಳ್ಳಿ ಸಪ್ಪೆ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಒಂದು ನೋಡ್ತಾ ಇರ್ಬೋದು, ಸ್ವಲ್ಪ ಕರ್ಪೂರ ಅಂಟಿಸ್ಕೊಂಡು ಬಿಡಬೇಕು. ಈ ರೀತಿ ಅಂಟಿಸ್ಕೊಂಡ ತಕ್ಷಣ ನೋಡಿ, ಕರ್ಪೂರ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಅಂಟ್ಕೊಂಡ್ಮೇಲೆ ಪೂರ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರನೇ ಉರಿಬೇಕು ನೋಡಿ. ಎಲ್ಲನೂ ಕೂಡ ಚೆನ್ನಾಗಿ ಬೆಳ್ಳುಳ್ಳಿ ಸಪ್ಪೆ ಈರುಳ್ಳಿ ಸಪ್ಪೆ ಪೂರ್ತಿ ಈ ರೀತಿ ಕಪ್ಪುಗಾಗಬೇಕು. ಈ ಥರ ಯಾಕೆ ಮಾಡಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ನಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಕರ್ಪೂರದ ವಾಸನೆ ಈ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನೋಡಿ. ಕರ್ಪೂರ ಯಾಕೆ ಹಾಕಿದ್ದೀನಿ ಅಂದರೆ, ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ತುಂಬಾ ಏನಾಗ್ತಾ ಇರುವಂಥ ಸಮಸ್ಯೆ ಯಾರಿಗೆಲ್ಲ ಇರುತ್ತಲ್ವ, ಅವರು ಈ ಥರ ಯೂಸ್ ಮಾಡಿ ನೋಡಿ. ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಏನು ಕೂಡ ಆಗಿರುವಂಥದ್ದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನೋಡಿ, ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇರುತ್ತೆ, ಹುಣ್ಣಾಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಕರ್ಪೂರ ವಾಸನೆಯಿಂದ ನಮ್ಮ ತಲೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇವಾಗ ಇದು ಪೂರ್ತಿ ಕಪ್ಪು ಬಣ್ಣ ಆದಮೇಲೆ ನಾನಿವಾಗ ಸ್ಟವ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲನೂ ಕೂಡ ಹುರಿದಿರೋದು ತೆಗಿತಾ ಇದ್ದೀನಿ. ಇವಾಗ ಇದು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ, ಪೂರ್ತಿ ಪೌಡ್ರ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ, ಪೌಡ್ರ್ ರೆಡಿಯಾಗಿರೋದು ನೋಡಿ, ಎಷ್ಟು ಕಪ್ಪು ಕಲರ್ ರೆಡಿಯಾಗಿರೋಂಥ ಪೌಡರು. ಹಾಗೆ ಒಂದು ಸಣ್ಣದೊಂದು ಬೌಲ್ ತೊಗೊಂಡ್ಬಿಡಿ, ಅದರ ಮೇಲೆ ಒಂದು ಜರಡಿ ತೊಗೊಂಡು ಇವಾಗ ನಾನು ಈ ಪೌಡ್ರು ಒಂದು 3 ಸ್ಪೂನಷ್ಟು 2 ಸ್ಪೂನಷ್ಟು ಜರಡಿ ತೊಗೊಳ್ತೀನಿ ಹಿಡಿದು. ಯಾಕಂದರೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೀವು ಯೂಸ್ ಮಾಡ್ಕೋಬೋದು ಪೌಡ್ರ್. ಹಾಗೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾಗುತ್ತೆ ಆವಾಗ ನೀವು ಈ ಥರ ಹಚ್ತಾ ಇರ್ಬೋದು. ಹಾಗಾಗಿ ಈ ಥರ ನಾನು ಪೌಡ್ರ್ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡು ನಿಮಗೆ ಹೇಳ್ತೀನಿ ನೋಡಿ, ಯಾವ ರೀತಿ ಮಾಡಿ ಹಚ್ಕೋಬೇಕು ನಮ್ಮ ತಲೆಗೆ ಅಂತ. ಇವಾಗ ಪೂರ್ತಿ ಪೌಡ್ರ್ ಜರಡಿ ಹಿಡಿದು ತೊಗೊಂಡಿದ್ದೀನಿ. ಇದು ಉಳಿದಿರೋದು ಬಿಸಾಕೋಕ್ಕೆ ಹೋಗಬೇಡಿ, ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇಟ್ಕೊಂಡು ಮತ್ತೊಂದು ಸರ್ತಿ ರುಬ್ಕೊಂಡು ಪೌಡ್ರ್ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಪೌಡ್ರ್ ತುಂಬಾ ವಿಧವಾಗಿ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಹಾಗಾದರೆ ನೋಡಿ, ನನಗೆ ಪೌಡ್ರ್ ಚೆನ್ನಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ. ನಿಮ್ಮ ಕೂದಲು ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ದಟ್ಟವಾಗಿದೆ ಅಂತ ನೋಡಿಕೊಂಡು ಈ ಪೌಡ್ರ್ ಮಿಶ್ರಣ ನೀವು ಜಾಸ್ತಿ ಕಡಿಮೆ ಮಿಕ್ಸ್ ಮಾಡ್ಕೋಬೋದು. ನಾನು ಇವಾಗ ನೋಡಿ 3 ಸ್ಪೂನಷ್ಟು ಪೌಡ್ರ್ ತೊಗೊಂಡ್ರೆ 2 ಸ್ಪೂನಷ್ಟು ಪೌಡ್ರ್ ಬಂದಿರೋದು. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ
ನೀವು ಕೊಬ್ಬರಿ ಎಣ್ಣೆ ಇದರಲ್ಲಿ ಹಾಕ್ಕೊಂಡು ಬಿಸಿ ಕೂಡ ಮಾಡ್ಕೋಬೋದು. ಆ ರೀತಿ ಕೂಡ ಬಿಸಿ ಮಾಡಿ ಹಚ್ಕೊಂಡ್ರೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಥರ ಕೂಡ ಹಚ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಎಷ್ಟು ಕಲರ್ ಬಂದಿರುವಂಥ ಸ್ನೇಹಿತರೆ, ಈ ಥರ ನಮಗೆ ಕಪ್ಪು ಬಣ್ಣ ನ್ಯಾಚುರಲಾಗಿ ಸಿಗುವಂಥದ್ದು. ನೀವು ಕೆಮಿಕಲ್ ಬಳಸೋ ಬದಲಾಗಿ ಈ ಥರ ನ್ಯಾಚುರಲ್ ಆಗಿರುವಂಥ ಕಲರ್ ಬಳಸ್ಬೋದು. ಹಾಗೆ ನಿಮ್ಮ ತಲೆಗೆ ನೋಡಿ ರಾತ್ರಿ ಈ ರೀತಿ ಹಚ್ಕೊಂಡು ಬೆಳಗ್ಗೆ ತಲೆ ವಾಶ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ ತುಂಬಾ ನ್ಯಾಚುರಲ್ ಆಗಿರುವಂಥ ನಿಮ್ಮ ಕೂದಲಿಗೆ ಬ್ಲ್ಯಾಕ್ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಈ ಥರ ಕಲರ್ ರೆಡಿ ಮಾಡಿ ಖಂಡಿತವಾಗಿ ಹಚ್ತಾ ಬಂದರೆ ನಿಮಗೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ದರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಅರ್ಥ ಆಗಿರುತ್ತೆ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಧನ್ಯವಾದ. ಥ್ಯಾಂಕ್ ಯು. ಬಾಯ್ ಬಾಯ್.